ಧನುಸ್ಸು ರಾಶಿ ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಕೆಲಸ ಈ ದಿವಸ ಯಶಸ್ಸನ್ನ ಕಾಣುವಂಥದ್ದು. ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗತ್ತೆ. ವಿವಾಹ ಅಪೇಕ್ಷಿಗಳಿಗೆ ಶುಭವಾದಂತಹ ದಿವಸ. ಯಾವುದೋ ಮದುವೆಯ ವಿಚಾರ ನಿಮ್ಮ ಕಿವಿಗೆ ಬೀಳುತ್ತೆ, ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಬಿಡುವಿಲ್ಲದೆ ಇರತಕ್ಕಂತಹ ಸಮಯದಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡಿ ಗೌರವವನ್ನು ಸ್ವೀಕರಿಸ್ತೀರಿ. ಅದು ಬಹಳ ಮುಖ್ಯವಾದಂಥದ್ದು. ವಿಶ್ರಾಂತಿಯ ಅಗತ್ಯ ಇರುತ್ತದೆ. ಹೆಚ್ಚು ನಿದ್ದೆಯನ್ನು ಗೆಟ್ಟರೆ ನಿದ್ರಾ ಭಂಗದಿಂದ ಆರೋಗ್ಯದಲ್ಲಿ ವ್ಯತ್ಯಯಗಳು ಆಗುವಂಥದ್ದಿದೆ. ಇಂದು ತೆರಿಗೆಗೆ ಸಂಬಂಧಪಟ್ಟಂತಹ ತಜ್ಞರಿಂದ ನಿಮಗೆ ಒಂದಷ್ಟು ಲಾಭ ಸಿಕ್ಕುವಂಥದ್ದು, ಅಥವಾ ಮುಂದಿನ ದಿನಮಾನದಲ್ಲಿ ತೆರಿಗೆಯನ್ನು ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಒಂದಷ್ಟು ಉಳಿಕೆಯಾಗಿ ನಿಮಗೆ ಅದು ಸಹಾಯವನ್ನ ಮಾಡ್ತಕ್ಕಂಥದ್ದಾಗತ್ತೆ. ಒತ್ತಡದ ಕೆಲಸದ ಮಧ್ಯೆಯೂ ಕೂಡ ಬಿಡುವನ್ನು ಮಾಡಿಕೊಂಡು ಸ್ವಲ್ಪ ಧ್ಯಾನದ ಮರೆಯನ್ನು ಹೋಗಿ ಮೆಡಿಟೇಷನ್ ಮಾಡಿ ಅದು ನಿಮಗೆ ಮಾನಸಿಕವಾದಂತಹ ಸಮಾಧಾನವನ್ನ ಸ್ಥೈರ್ಯವನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಸಂತೋಷಿ ಮಾತಾ ಎಂಬತಕ್ಕಂತಹ ದೇವಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸರ್ಕಾರಿ ಕೆಲಸದಲ್ಲಿ ವಿಳಂಬವಾಗ್ತಕ್ಕಂಥದ್ದಿದೆ. ಸ್ನೇಹಿತರು ಸಂಬಂಧಿಕರ ಮನೆಯ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಭಾಗಿಗಳಾಗ್ತಕ್ಕಂತಹ ಯೋಗ ನಿಮಗೆ ಇರತಕ್ಕಂಥದ್ದು. ಅಮಾವಾಸ್ಯೆ ಆದರೂ ಕೂಡ ಪ್ರಯಾಣಕ್ಕೆ ಅವಕಾಶಗಳು ಇರುವಂಥದ್ದಾಗತ್ತೆ. ಜವಾಬ್ದಾರಿ ಹೆಚ್ಚಾಗತ್ತೆ. ಕೆಲಸದಲ್ಲಿ ನಿಮ್ಮ ಒಂದು ಸ್ಥಾನಮಾನದಲ್ಲಿ ನೀವು ಮೆರೆಯುವಂತಹ ಒಂದು ಅವಕಾಶ ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಜವಾಬ್ದಾರಿ ಕೆಲಸಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ತಾತ್ಸಾರವನ್ನ ಮಾಡಬೇಡಿ ಅಂತಕ್ಕಂಥದ್ದು. ಯಾವಾಗ ನಿಮ್ಮ ತಾತ್ಸಾರ ಭಾವನೆ ಹೆಚ್ಚಾಗುತ್ತೋ ಆಗಬೇಕಾದಂತಹ ಕೆಲಸ ನಿಂತು ಹೋಗುವಂಥದ್ದು, ತಪ್ಪಿ ಹೋಗುವಂತಹದ್ದು ಆಗತ್ತೆ ಅಂತ ಅರ್ಥ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ದಾನ ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ಗೊಂದಲವನ್ನ ಮಾಡಿಕೊಳ್ಬೇಡಿ. ಮನಸ್ಸಿಗೆ ದಾನ ಕೊಡಬೇಕು ಅಂತ ಬಂತ ದಾನವನ್ನು ಮಾಡಿ. ಧರ್ಮ ಕರ್ಮಾಚರಣೆಯನ್ನ ಮಾಡಬೇಕು ಅಂತ ಮನಸ್ಪೂರ್ವಕವಾಗಿ ಬಂತ ನಿಮಗೆ ಖಂಡಿತವಾಗಿ ಮಾಡಿ. ಅದರಲ್ಲಿ ಗೊಂದಲ ಮಾಡಿಕೊಳ್ತಕ್ಕಂಥದ್ದು, ಇನ್ನೇನೋ ಅನುಮಾನ ಪಡುವಂಥದ್ದು, ಅಥವಾ 108 ಪ್ರಶ್ನೆಗಳನ್ನ ಕೇಳುವ ಹೊತ್ತಿಗೆ ಮಾಡಬೇಕು ಅಂತ ಅಂದುಕೊಂಡಂತಹ ದಾನ ಧರ್ಮದ ವಿಚಾರದಲ್ಲಿ ವಿಕಲ್ಪವಾಗ್ತಕ್ಕಂಥದ್ದು, ಮನಸ್ಸು ಬರದೇ ಇರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ದಾನ ಧರ್ಮವ ವಿಚಾರದ ಬಗ್ಗೆ ವಿರುದ್ಧವಾದಂತಹ ಮಾತು ಬೇಡ. ಯಾರಿಗೆ ನೀವು ಕೈ ಎತ್ತಿ ದಾನವನ್ನು ಕೊಡ್ತೀರೋ ಆ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿ ಮಾತನ್ನ ಆಡಬಾರದು. ಮತ್ತೆ ದಾನ ಧರ್ಮದ ಬಗ್ಗೆ ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯಗಳಲ್ಲಾಗ್ಲಿ ವಾದಗಳಲ್ಲಾಗ್ಲಿ ನೀವು ಭಾಗಿಗಳು ಆಗಬಾರದು ಅಂತ ಅರ್ಥ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಗೊಂದಲಗಳನ್ನ ಖಂಡಿತ ಮಾಡಿಕೊಳ್ಬೇಡಿ. ಶ್ರೀರಾಮಚಂದ್ರನನ್ನ ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸ್ನೇಹಿತರ ಆತ್ಮೀಯರ ಬಂಧುಗಳ ಭೇಟಿಗೆ ಈ ದಿವಸ ಅವಕಾಶ ಇದೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯಾಗತಕ್ಕಂತಹ ದಿವಸ. ಶನಿ ಈ ದಿವಸ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಶನಿ ಕಬ್ಬಿಣಕ್ಕೆಲ್ಲ ಅಧಿಪತಿ. ಹಾಗಾಗಿ ಈ ತೊಂದರೆಗಳು ಸೂಚ್ಯವಾಗಿ ಕಾಣಬಹುದು. ಮಾನಸಿಕವಾದಂತಹ ಭಯ ನಿವಾರಣೆಯಾಗುವಂಥದ್ದು. ಶನಿ ಎಲ್ಲ ಕಡೆಯಲ್ಲೂ ಕೂಡ ಪರೀಕ್ಷೆಯನ್ನು ಮಾಡ್ತಾನೆ, ಪರೀಕ್ಷೆ ಮಾಡಿ ಫಲವನ್ನು ಕೊಡ್ತಾನೆ. ಹಾಗಾಗಿ ಭಯಕ್ಕೆ ಹೆದರಬೇಕಾದಂತಹ ಅವಶ್ಯಕತೆ ಈ ದಿವಸ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತೆ ಜೊತೆಗೆ ಧನಲಾಭ ಆಗ್ತಕ್ಕಂಥದ್ದಿದೆ. ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಅಧಿಕ ಲಾಭ. ವಾಹನ ಪೂರ್ಣವಾಗಿ ಹೆಚ್ಚಿಂದು ಕಬ್ಬಿಣ ಇರುತ್ತೆ. ಶನಿಯ ಒಂದು ಸ್ಥಾನ ಬದಲಾವಣೆ ನಿಮಗೆ ಸುಯೋಗವನ್ನು ತಂದು ಕೊಡ್ತಕ್ಕಂಥದ್ದು. ಸ್ಥಿರಾಸ್ತಿಯ ಬಗ್ಗೆ ಗಮನವನ್ನು ಹರಿಸಿ ಅದರಿಂದ ಆಗತಕ್ಕಂತಹ ಕಷ್ಟ ನಷ್ಟಗಳನ್ನ ದೂರ ಮಾಡಿಕೊಳ್ಳಿ. ಆಗುವಂತಹ ಅನುಕೂಲವನ್ನು ಸ್ವೀಕಾರ ಮಾಡಿ. ಶುಭವಾಗಿ.